ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ಹಣವನ್ನು ಪಡಿತಾ ಇದ್ದೀರಾ. ಸೊ ಹಾಗಾದರೆ ಇನ್ಮೇಲಿಂದ 10,500 ರೂಪಾಯಿ ಹಣವನ್ನು ಉಚಿತವಾಗಿ ನೀವು ಪಡಿಬಹುದು. ಸೊ ಇದು ವರ್ಷ ಕಾಲ ಪ್ರತಿ ತಿಂಗಳು 10,500, ಒಂದು ದಿವಸಕ್ಕೆ 10,500, ಮತ್ತೊಂದು ತಿಂಗಳಿಗೆ 10,500, ಮತ್ತೊಂದು ತಿಂಗಳಿಗೆ 10,500, ಈ ರೀತಿಯಾಗಿ ವರ್ಷ ಪೂರ್ತಿ ಪಡಿತಾ ಹೋಗ್ಬೋದು. ಸೊ ಹೇಗೆ, ಏನು, ಎಂತ, ಯಾಕೆ ಪಡಿಬೋದು, ಹೇಗೆ ಅರ್ಜಿ ಸಲ್ಲಿಸಬೇಕಾ ಅಥವಾ ಇಲ್ವಾ, ಸೊ ಎಲ್ಲ ಕೂಡ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಇಂಟ್ರೆಸ್ಟಿಂಗ್ ಕೂಡ ಆಗಿರುತ್ತೆ. ಸೊ ವಿಡಿಯೋನ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಹಾಗೆ ಇನ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ. ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆಯ 2,000 ಅಮೌಂಟ್ ಏನು ಪಡಿತಾ ಇರ್ತೀರಲ್ಲ, ಸೊ ಅಂಥವರಿಗೆ ಇದು ಬರುವಂಥದ್ದು. ಈ ಗೃಹಲಕ್ಷ್ಮಿ ಯೋಜನೆಗೆ ಕಂಡೀಷನ್ ಏನಿದಾವಲ್ಲ, ಸೊ ಅದನ್ನು ಹೊರತುಪಡಿಸಿ ಯಾರ್ಯಾರು ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಪಡಿತಾ ಇದ್ರೆ, ಅನ್ನಭಾಗ್ಯ ಯೋಜನೆ ಅಮೌಂಟ್ ಪಡಿತಾ ಇದ್ದೀರಾ, ಸೊ ಅಂಥವರಿಗೆ ಅಮೌಂಟು ಬರುತ್ತೆ. ಪ್ರತಿ ತಿಂಗಳು 10,500 ಅಂದರೆ ಯಾರು ಒಂದು ದುಡಿಮೆಯನ್ನು ಮಾಡ್ತಾ ಇರಲ್ಲ ಅವ್ರಿಗೂ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ. ಯಾರು ದುಡಿತಾ ಇರ್ತಾರೆ ಅವ್ರಿಗೂ ಕೂಡ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಒಬ್ಬ ಮನುಷ್ಯನ ಒಂದು ಸಂಬಳ ಅಂತಲೇ ಹೇಳ್ಬೋದು. ಪ್ರತಿ ತಿಂಗಳು 10,500 ಅಂದರೆ ಒಬ್ಬ ಮನುಷ್ಯನ ಒಂದು ಸಂಬಳ ಅಂತ ಅನ್ಬೋದು. ಸೊ ನೋಡೋಣ ಯಾವ ರೀತಿಯಾಗಿ ಪಡ್ಕೋಬಹುದು, ಹೇಗೆ ಪಡ್ಕೋಬಹುದು, ಎಲ್ಲಿಂದ ಸಿಗುತ್ತೆ, ಹೇಗೆ ಸಿಗುತ್ತೆ, ಸೊ ಎಲ್ಲ ಕೂಡ ಮಾಹಿತಿಯನ್ನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಸೊ ವಿಡಿಯೋವನ್ನು ಸ್ಕಿಪ್ ಮಾಡಬಾರ್ದು. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಬೇಕಾಗತ್ತೆ, ಎಲ್ಲ ಕೂಡ ಮಾಹಿತಿ ಅರ್ಥ ಆಗುತ್ತೆ. ಮತ್ತೊಂದು ಸಾರಿ ವಿಡಿಯೋ ನೋಡುವ ಅಗತ್ಯ ಬೀಳುವುದಿಲ್ಲ. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಯಾರಿಗೆ ಒಂದು ಅಮೌಂಟ್ ಬರುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಯಾರು ಪಡಿತಾ ಇರ್ತೀರಲ್ಲ, ಸೊ ಅವ್ರಿಗಂತೂ ಇದು ಅಮೌಂಟು ಬರುತ್ತೆ. ಸೊ ಹಾಗಾದರೆ ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗ್ಬೋದು, ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಸೇರಿಸಿ ಟೋಟಲ್ ಆಗಿ 10,500 ಮತ್ತು 2,000 ಪ್ಲಸ್ ಆಗಿ ಬರುತ್ತಾ, ಅಥವಾ 10,000 ಅಷ್ಟೇ, 10,500 ಅಷ್ಟೇ ಬರುತ್ತಾ, ಸೊ ಹೇಗೆ, ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು, ಸೊ ಎಲ್ಲ ಕೂಡ ಮಾಹಿತಿ ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇರುತ್ತೆ. ಸೊ ಅದನ್ನು ಮುಂದೆ ತಿಳಿಸ್ಕೊತಾ ಹೋಗ್ತೀನಿ. ನೋಡಿ, ಇದುವರೆಗೆ ಕೇಳಿರೋದೊಂದು ಈಗ ಹೇಳ್ತಾ ಇದ್ದೀನಿ ನೋಡಿ, ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದರೆ, ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆ ಏನು ಬರ್ತಾ ಇದೆ ಅಲ್ಲ ಮುಂದಿನ ಒಂದು ತಿಂಗಳಲ್ಲಿ, ಸೊ ಅಲ್ಲಿ ವೀಕ್ಷಕರೇ ನೀವು ಏನಾದರೂ ಕಾಂಗ್ರೆಸ್ನ ತಂದರೆ 1,00,000 ರೂಪಾಯಿ ವರ್ಷಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಡಿವೈಡೆಡ್ ಮಾಡಿದ್ರೆ 2,000 ವಿತ್ 2,000 ಹಿಡಿಬೇಕು, ಮತ್ತು ಇಲ್ಲಿ 1,00,000 ಕೂಡ ಹಿಡಬೇಕು. ಎರಡು ಡಿವೈಡ್ ಮಾಡಿದರೆ ಪ್ರತಿ ತಿಂಗಳು 10,500 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಅಂದರೆ ಜಮಾ ಆದ ಹಾಗೆ ಟೋಟಲ್ ಆಗಿ ಇವರು ವರ್ಷಕ್ಕೆ ಕೊಡ್ತಾರೆ. ಆದರೆ ಇದು ಒಂದು ತಿಂಗಳಿಗೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 10,500 ರೂಪಾಯಿ ಡಿವೈಡ್ ಆಗುತ್ತೆ. ಸೊ ನೋಡಿ, ಈ ಥರ ಒಂದು ಸ್ಕೀಮನ್ನು ತಂದಿದ್ದಾರೆ, ಹೇಳಿದ್ದಾರೆ, ಆಶ್ವಾಸನವನ್ನು ನೀಡಿದ್ದಾರೆ. ನಮ್ಮ ಕರ್ನಾಟಕ ಜನತೆಗೆ 1,00,000 ರೂಪಾಯಿ ಕೊಡ್ತೇವೆ ಟೋಟಲ್ ಆಗಿ, ಈ ಕಡೆಗೆ ಗೃಹಲಕ್ಷ್ಮಿ ಯೋಜನೆ ವಿತ್ ಎರಡು ಸೇರಿಸಿ ಅಂತ ಹೇಳಿದ್ದಾರೆ. ಆ 1,00,000 ರೂಪಾಯಿ ಬೇರೆನೆ, ಈ ಒಂದು 2,000 ರೂಪಾಯಿ ಬೇರೆನೆ ಬರ್ತಾ ಇರುತ್ತೆ. ಇದು ತಿಂಗಳಿಗೆ ಬರ್ತಾ ಇರುತ್ತೆ, ಅದು ವರ್ಷಕ್ಕೆ ಒಮ್ಮೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಯಾರಿಗೆ ಓಟ್ ಹಾಕ್ತೀರಾ, ಹಣ ಒಂದೊಂದು ಲಕ್ಷ ರೂಪಾಯಿ ವರ್ಷಕ್ಕೆ ಎಲ್ಲರ ಮನೆಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆಗತ್ವೋ ಇಲ್ವೋ ವಿಚಾರ ಮಾಡಿ. ನೋಡಿ ವೀಕ್ಷಕರೇ, 2,000 ರೂಪಾಯಿ ಅಮೌಂಟ್ ನಿಮಗೆ ಬರ್ತಾ ಇದ್ರೆ, ಒಬ್ಬೊಬ್ಬರಿಗೆ ಬರ್ತಾನೂ ಇಲ್ಲ, ಒಬ್ಬೊಬ್ಬರಿಗೆ ಬಹಳಷ್ಟು ಡಿಲೇ ಆಗ್ತಾ ಇದೆ. ಇದು 2,000 ರೂಪಾಯಿ ಮ್ಯಾಟ್ರು. ಇನ್ನು 1,00,000 ರೂಪಾಯಿ ಬರುತ್ತಾ? ಸೊ ನೋಡಿ, ವಿಚಾರ ಮಾಡಿ. ಬರ್ತಾ ಅಂದರೆ ನೀವು ಓಟ್ ಹಾಕಿ. ಸೊ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ಹೇಳಿ. ಅದನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರಲಿ, ಯಾವುದೇ ರೀತಿಯ ಪ್ರಾಬ್ಲಮ್ ಸ್ಕೀಮ್ಗಳ ಬಗ್ಗೆ ಇರಲಿ, ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ, ಅಥವಾ ಕಮೆಂಟಲ್ಲಿ ಅಲ್ಲೇ ರಿಪ್ಲೈ ಮಾಡ್ತೇನೆ. ಸೊ ನೋಡಿ, ವಿಚಾರ ಮಾಡಿ ಓಟ್ ಹಾಕಿ. ನಮ್ಮ ದೇಶ ಮುಂದುವರಿಬೇಕು. ನಮ್ಮ ಮನೆ ಅಲ್ಲ, ನಮ್ಮ ದೇಶ ಮುಂದುವರೆದ್ರೆ ಆಟೋಮೆಟಿಕ್ ಆಗಿ ನಮ್ಮ ಮನೆ ಮುಂದುವರಿಯುತ್ತೆ. ನಮ್ಮ ದೇಶದ ಬಗ್ಗೆ ವಿಚಾರ ಮಾಡೋರನ್ನು ನಾವು ತರೋಣ. ಸೊ ವಿಚಾರ ಮಾಡಿ ಓಟ್ ಹಾಕಿ. ಸೊ ವೀಕ್ಷಕರೇ, ಈ ರೀತಿಯಾದಂತಹ ಮಾಹಿತಿಗಳಿದ್ದು ತಿಳಿಸ್ಕೊಡೋಣ ಅಂತ ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.